ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧಾರವಾಡ ಹೈಕೋರ್ಟ್ಗೆ ಬಾಂಬ್ ಬೆದರಿಕೆಯನ್ನ ಹಾಕಲಾಗಿದೆ. ಬೆದರಿಕೆ ಹಿನ್ನೆಲೆ ಕೋರ್ಟ್ ಆವರಣದಲ್ಲಿ ಈಗಾಗಲೇ ಆತಂಕ ಸೃಷ್ಟಿಯಾಗಿದೆ. ಕೋರ್ಟ್ನಿಂದ ಹೊರಹೋಡಿದ್ದಾರೆ ಜನ. ಧಾರವಾಡ ಹೈಕೋರ್ಟ್ಗೆ ಬಾಂಬ್ ಬೆದರಿಕೆಯನ್ನ ಹಾಕಲಾಗಿದೆ. ಬೆದರಿಕೆ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಕೋರ್ಟ್ ಆವರಣದಲ್ಲಿ ಈಗಾಗಲೇ ಆತಂಕ ಸೃಷ್ಟಿಯಾಗಿದೆ. ಕೋರ್ಟ್ನಿಂದ ಅಲ್ಲಿದ್ದಂತಹ ವಕೀಲರು ಹಾಗೂ ಜನ ಕೋರ್ಟ್ನಿಂದ ಆಚೆ ಓಡ್ ಹೋಗಿದ್ದಾರೆ. ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಸಂದೇಶವನ್ನ ರವಾನೆಯನ್ನ ಮಾಡಲಾಗಿದೆ. ಸ್ಥಳಕ್ಕೆ ಗರಗ್ ಠಾಣೆ ಪೊಲೀಸರು ಎಸ್ಪಿಗಾಗಲೇ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಬಾಂಬ್ ಸ್ಕ್ವಾಡ್ ಅಗ್ನಿಶಾಮಕ ಸಿಬ್ಬಂದಿಯೂ ಕೂಡ ಈಗಾಗಲೇ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಗುಂಜನ್ ಆರ್ಯ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಆಗಮಿಸಿದ್ದಾರೆ. ಮಾಧ್ಯಮಗಳಿಗೆ ಎಸ್ಪಿ ಅವರು ಕೂಡ ಈಗಾಗಲೇ ಹೇಳಿಕೆಯನ್ನ ನೀಡಿದ್ರು. ಹೈಕೋರ್ಟ್ಗೆ ಬಂದಿದ್ದೇವೆ, ಎಲ್ಲ ಪರಿಶೀಲನೆಯನ್ನ ಮಾಡ್ತೇವೆ, ಎಲ್ಲರನ್ನೂ ಕೂಡ ಹೊರಗೆ ಕಳುಹಿಸಿದ್ದೇವೆ, ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿ ಎಸ್ಪಿ ಅವರು ಈಗಾಗಲೇ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ರು. ಒಳಗೆ ನಮ್ಮ ಸಿಬ್ಬಂದಿಯಷ್ಟೇ ಇದ್ದಾರೆ. ಇಮೇಲ್ ಸಂದೇಶವನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. 1:15ಕ್ಕೆ ಸ್ಫೋಟಿಸುವುದಾಗಿ ಇಮೇಲ್ನಲ್ಲಿ ಹೇಳಲಾಗಿದೆ ಅಂತ ಹೇಳಿದ್ದಾರೆ. ಇನ್ನುಳಿದ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಪಡೆಯಲಾಗ್ತಾ ಇದೆ. ಅದಾದ ಬಳಿಕ ಎಲ್ಲವನ್ನ ತಿಳಿಸ್ತೀವಿ ಅಂತ ಹೇಳಿ ಎಸ್ಪಿ ಅವರು ಕೂಡ ಈಗಾಗಲೇ ಕೆಲವೊಂದಷ್ಟು ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ರು. ಬೇರೆ ಬೇರೆ ರಾಜ್ಯಗಳ ಮಾಹಿತಿಯು ಈ ಸಂದೇಶದಲ್ಲಿದೆ. ಹೀಗಾಗಿ ಸದ್ಯಕ್ಕೆ ಹೆಚ್ಚಿಗೆ ಮಾಹಿತಿಯನ್ನ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಿಂಗಳ ಹಿಂದೆಯೂ ಕೂಡ ಇದೇ ರೀತಿ ಬೆದರಿಕೆ ಕರೆ ಬಂದಿತ್ತು ಅಂತ ಹೇಳಿ ಎಸ್ಪಿ ಈಗಾಗಲೇ ಮಾಹಿತಿಯನ್ನ ಹಂಚಿಕೊಂಡಿದ್ರು. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಎಲ್ಲರನ್ನೂ ಕೂಡ ಆಚೆಗೆ ಕಳುಹಿಸಲಾಗಿದೆ. ಯಾವಾಗ ಮೇಲ್ ಬಂದಿತ್ತು, ಎಷ್ಟು ಗಂಟೆಗೆ ಈ ತರ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು, ಎಲ್ಲವನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ARG ಧಾರವಾಡ ಸಾಹೇಬರಿಗೆ ಅರೌಂಡ್ ಬೆಳಗ್ಗೆ 8 ಸುಮಾರು ಮೇಲ್ ರಿಸೀವ್ ಆಗಿದೆ. ಅವರು 10 ಗಂಟೆಗೆ ಆಫೀಸ್ ಬಂದಾದಮೇಲೆ ನೋಡಾದ್ಮೇಲೆ ಇಮಿಡಿಯೇಟ್ಲಿ ನಮ್ಮ ಧಾರವಾಡ ಜಿಲ್ಲಾ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ನಾನೇ ಮತ್ತು ನಮ್ಮ ಅಧಿಕಾರಿಗಳು ಎಲ್ಲರೂ ಇಲ್ಲಿ ಇಮಿಡಿಯೇಟ್ಲಿ ಬಂದು ಈಗ ನಮ್ಮ ಹೈಕೋರ್ಟ್ ಧಾರವಾಡ ಬೆಂಚ್ ಬಿಲ್ಡಿಂಗ್ ಏನಿದೆ ಅದಕ್ಕೆ ಪರಿಶೀಲನೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ನೆಕ್ಸ್ಟ್ ಮತ್ತು ನಮ್ಮ ಪರಿಶೀಲನೆ ಆದಮೇಲೆ ಏನಾದರೂ ಏನಿದೆ ಅದು ನೋಡೋಕ್ಕೆ ಹೇಳ್ಬೋದು. ಈಗ 1 ತಿಂಗಳ ಒಳಗೆ ಇದು 2ನೇ ಬಾರಿ ಬಾಂಬ್ ಬ್ಲಾಸ್ಟ್ ಆಗ್ತದೆ ಅಂಥೇಳಿ ಮೆಸೇಜಸ್ ಬರ್ತಾ ಇದೆ. ಈಗಾಗಲೇ ಇದು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಿಗೆ ಇದೆಲ್ಲ ಗೊತ್ತಿದೆ. ಆ ಸಂದರ್ಭದಲ್ಲಿ ಪ್ರೆಸ್ ಮುಖಾಂತರ ನಾವು ಹೇಳಿದ್ವಿ, ಇಲ್ಲ ಇದು ಪದೇ ಪದೇ ಆಗೋದು ನೋಡಿದ್ರೆ ಒಂದು ಸೆಕ್ಯುರಿಟಿಯನ್ನು ಹೆಚ್ಚು ಮಾಡಬೇಕು. ಅದು ಯಾವ ರೀತಿ ಇರಬೇಕು ಅಂದರೆ ಪ್ರತಿ ವೆಹಿಕಲ್ಲು ಮತ್ತು ಮನುಷ್ಯನ ಸ್ಕ್ರೂಟನಿ ಮಾಡಿ ಒಳಗೆ ಬಿಡಬೇಕು ಅಂಥೇಳಿ ನಿವೇದನೆಯನ್ನು ಮಾಡಿಕೊಂಡ್ವಿ. ಕೊಡಗು ಜಿಲ್ಲಾ ನ್ಯಾಯಾಲಯಕ್ಕೂ ಕೂಡ ಬಾಂಬ್ ಬೆದರಿಕೆ ಬಂದಿದೆ. ಮಡಿಕೇರಿಯಲ್ಲಿರುವಂತಹ ಕೋರ್ಟ್ಗೆ ಬೆದರಿಕೆಯ ಇಮೇಲ್ ಬಂದಿದೆ. ಕೋರ್ಟ್ ಮೇಲ್ಗೆ ಮೆಸೇಜ್ ಅನ್ನು ಕಳುಹಿಸಿದ್ದಾರೆ ಕಿಡಿಗೇಡಿಗಳು. ಕೊಡಗು ಜಿಲ್ಲಾ ನ್ಯಾಯಾಲಯಕ್ಕೂ ಕೂಡ ಬಾಂಬ್ ಬೆದರಿಕೆ ಬಂದಿದೆ. ಮಡಿಕೇರಿಯಲ್ಲಿರುವಂತಹ ಕೋರ್ಟ್ಗೆ ಬೆದರಿಕೆಯ ಇಮೇಲ್ ಬಂದಿದೆ. ಕೋರ್ಟ್ ಮೇಲ್ಗೆ ಮೆಸೇಜ್ ಅನ್ನು ಕಳುಹಿಸಿದ್ದಾರೆ ಕಿಡಿಗೇಡಿಗಳು. ಆತಂಕದಿಂದ ಹೊರ ಓಡಿ ಬಂದಿದ್ದಾರೆ ನ್ಯಾಯಾಧೀಶರು ಹಾಗೂ ಆ ಕೋರ್ಟ್ನಲ್ಲಿ ಏನೇನು ಜನ ಇದ್ರು ಅವರೆಲ್ಲರೂ ಕೂಡ ಆಚೆ ಬಂದಿದ್ದಾರೆ. ಹೊರಕ್ಕೆ ಬಂದಿದ್ದಾರೆ. ವಕೀಲರು, ಕೋರ್ಟ್ನ ಸಿಬ್ಬಂದಿಗಳು ಕೂಡ ಆಚೆ ಬಂದಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳದಿಂದ ಈಗಾಗಲೇ ತೀವ್ರ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಸ್ಥಳ ಪರಿಶೀಲನೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಕೋರ್ಟ್ ಗೇಟ್ನ ಹೊರಭಾಗದಲ್ಲಿದ್ದಾರೆ
ಸಿಬ್ಬಂದಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಬಾಂಬ್ ಬೆದರಿಕೆ ಏನಿದೆ ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಈಗಾಗಲೇ ಧಾರವಾಡ ಹೈಕೋರ್ಟ್ಗೂ ಕೂಡ ಈಗಾಗಲೇ ಮೇಲನ್ನು ಮಾಡಿದ್ರು, ಬೆದರಿಕೆಯನ್ನು ಕೂಡ ಹಾಕಿದ್ರು. ಅದರ ಬೆನ್ನಲ್ಲೇ ಇದೀಗ ಕೊಡಗು ಜಿಲ್ಲಾ ನ್ಯಾಯಾಲಯಕ್ಕೂ ಕೂಡ ಮೇಲ್ ಬಂದಿದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಸಾಕಷ್ಟು ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಕೋರ್ಟ್ನಲ್ಲಿ ಇದ್ದಂತಹ ಎಲ್ಲರನ್ನು ಕೂಡ ಆಚೆಗೆ ಹಾಕಲಾಗಿದೆ, ಅಂದರೆ ಆಚೆ ಬಂದಿದ್ದಾರೆ. ಅದರ ಜೊತೆಗೆ ಏನು ವಕೀಲರಿದ್ರು, ಅಲ್ಲಿನ ಸಿಬ್ಬಂದಿಗಳೇನಿದ್ರು ಎಲ್ಲರೂ ಕೂಡ ಈಗಾಗಲೇ ಆಚೆ ಆಗಮಿಸಿದ್ದಾರೆ. ಪೊಲೀಸರು ಕೂಡ ಒಳಗೆ ಹೋಗಿ ಅಂದರೆ ಕೋರ್ಟ್ ಒಳಗೆ ಹೋಗಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಎಲ್ಲಿಂದ ಮೇಲ್ ಬಂದಿದೆ, ಅದರ ಅಡ್ರೆಸ್ ಅಪ್ಲಿಕೇಶನ್ ಏನು ತೋರಿಸ್ತಾ ಇದೆ, ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಜೊತೆಗೆ ಎಲ್ಲಾದರೂ ಬಾಂಬ್ ಇಟ್ಟಿದ್ದಾರಾ ಅಂತ ಹೇಳಿ ಅಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಲೋಹಿತ್. ಎಸ್ ಲೋಹಿತ್, ಮೇಲ್ನಲ್ಲಿ ಏನಿದೆ, ಯಾವಾಗ ಬಂದಿರುವಂತಹ ಮೇಲ್ ಇದು, ತನಿಖೆ ಹೇಗೆ ನಡೀತಾ ಇದೆ? ಖಂಡಿತ ತೇಜಸ್ವಿನಿ, ಏನಂತಂದ್ರೆ ಕೊಡಗು ಜಿಲ್ಲೆ ಮಡಿಕೇರಿಯ ಹೊರವಲಯದಲ್ಲಿರುವಂತಹ ಜಿಲ್ಲಾ ನ್ಯಾಯಾಲಯಕ್ಕೆ ಇದೊಂದು ಬಾಂಬ್ ಕರೆ ಬಂದಿರುವಂತದ್ದು, ಬಾಂಬ್ ನ ಇಮೇಲ್ ಬಂದಿರುವಂತದ್ದು. ಅಂದ್ರೆ ಇಂದು 9 ಗಂಟೆ ಸಮಯಕ್ಕೆ ಇಲ್ಲಿನ ಸಿಒ ಏನಿದ್ರೆ, ನ್ಯಾಯಾಲಯದ ಸಿಒ ಏನಿದ್ರೆ, ಆ ಒಂದು ಮೇಲನ್ನ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಒಂದು ಬೆದರಿಕೆನ ಈ ನ್ಯಾಯಾಲಯವನ್ನ 12:30 ಒಳಗಾಗಿ ಒಂದು ಸ್ಫೋಟಿತವಾಗಿ ಒಂದು ಆ ಮೇಲ್ನಲ್ಲಿ ಉಲ್ಲೇಖವಾಗಿರುವಂತದ್ದು. ಈ ವಿಚಾರ ತಿಳಿದ ತಕ್ಷಣ ಏನು ಅಲ್ಲಿನ ಸಿಒ ಏನಿದ್ರೆ ಆ ಮಾಹಿತಿಯನ್ನ ಪೊಲೀಸ್ ಇಲಾಖೆಗೆ ನೀಡಿರುವಂತದ್ದು. ಪೊಲೀಸ್ ಇಲಾಖೆ ನೀಡಿದ ತಕ್ಷಣವೇ ಕಾರ್ಯಪ್ರವೃತ್ತವಾದ ಪೊಲೀಸ್ ಇಲಾಖೆ ಏನು ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು, ಹಾಗೆ ಪೊಲೀಸರು ಕೂಡ ಅಲ್ಲಿ ತಪಾಸಣೆಯನ್ನು ನಡೆಸಿರುವಂತದ್ದು. ಈ ಒಂದು ವಿಚಾರ ತಿಳಿಸಿದ್ದಂತೆನೆ ಆ ಕೋರ್ಟ್ ನಲ್ಲಿದ್ದಂತ ವಕೀಲರಾಗಿರ್ಬೋದು, ಸಿಬ್ಬಂದಿಗಳು ಎಲ್ಲರೂ ಕೂಡ ನ್ಯಾಯಾಲಯದಿಂದ ಹೊರಬಂದು ಒಂದಷ್ಟು ಗಂಟೆಗಳ ಕಾಲ ನ್ಯಾಯಾಲಯದ ಹೊರಗೇನೆ ಉಳ್ಕೊಂಡಿರುವಂತದ್ದು. ಹೀಗಾಗಿ ಅದಾದ ನಂತರ 2ನೇ ಬಾರಿ ಕೂಡ ಏನು ಬಾಂಬ್ ನಿಷ್ಕ್ರಿಯ ದಳ ಸಾಕಷ್ಟು ಸರ್ಚನ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯ ಒಂದು ಕುರುಹುಗಳು ಪತ್ತೆ ಆಗ್ಲಿಲ್ಲ. ಇದೀಗ ಏನು ಹೊರ ಇದ್ದಂತಹ ವಕೀಲರಾಗಿರ್ಬೋದು ಮತ್ತು ಅಲ್ಲಿ ಬಂದಂತ ಸಿಬ್ಬಂದಿಗಳು ಎಲ್ಲರೂ ಕೂಡ ಇದೀಗ ನ್ಯಾಯಾಲಯಕ್ಕೆ ತೆರಳಿರುವಂತದ್ದು. ಇದು ಒಂದು ರೀತಿಯಲ್ಲಿ ಹುಸಿ ಬಾಂಬ್ ಕರೆ ಆಗಿದೆ ಅಂತಾನೆ ಇದೀಗ ಸದ್ಯ ಬಿಂಬಿತವಾಗ್ತಿರುವಂತದ್ದು. ತೇಜಸ್ವಿನಿ. ಓಕೆ ಲೋಹಿತ್, ಯಾರ್ ಮೇಲ್ ಕಳ್ಸಿರೋದು ಅಂತ ಏನಾದ್ರೂ ಗೊತ್ತಾಯ್ತಾ, ಹೇಗೆ? ಇಲ್ಲ, ಅದು ಸದ್ಯದ ಮಟ್ಟಿಗೆ ಅದು ಅನಾಮಿಕ ವ್ಯಕ್ತಿಯಿಂದ ಬಂದಂತಹ ಒಂದು ಮೇಲ್ ಆಗಿರುವಂತದ್ದು. ಹೀಗಾಗಿ ಆ ಬಂದಂತಹ ಮೇಲನ್ನ ಎಲ್ಲನೂ ಕೂಡ ತೀವ್ರವಾಗಿ ತಪಾಸಣೆ, ಅಂದ್ರೆ ಏನು ಪೊಲೀಸ್ ಇಲಾಖೆ ಒಂದು ಕಾನೂನು ರೀತಿಯಲ್ಲಿ ಈ ಒಂದು ಸರ್ಚನೆ ಮಾಡ್ತಿರುವಂತದ್ದು. ಕಳೆದ ಬಾರಿ ಕೂಡ ಈ ತರ ಒಂದು ಮೆಸೇಜ್ಗಳು ಬಂದ ಸಾಕಷ್ಟು ಹುಡುಕಾಟ ನಡೆಸಿತು, ಆದ್ರೆ ಆ ಒಂದು ಮೇಲ್ನ ಸರ್ಚ್ ಆಗಿಲ್ಲ. ಇದೀಗ ಕೂಡ ಏನು ಎಲ್ಲಾ ಆಯಾಮಗಳು ಕೂಡ ಪೊಲೀಸ್ ಇಲಾಖೆ ಇದೀಗ ಸರ್ಚನ ಮಾಡ್ತಿರುವಂತದ್ದು. ತೇಜಸ್ವಿನಿ. ಓಕೆ, ಧನ್ಯವಾದ ಲೋಹಿತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.